ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಒಂದು ಪ್ರಮುಖ ನಗರ. ಇದು ಧಾರವಾಡ ಜಿಲ್ಲೆಯ ಭಾಗವಾಗಿದ್ದು ಭಾರತದ ಉತ್ತರ ಕರ್ನಾಟಕದ ಮುಖ್ಯ ವಾಣಿಜ್ಯ, ಕೈಗಾರಿಕಾ ಮತ್ತು ಶಿಕ್ಷಣ ಕೇಂದ್ರಗಳಲ್ಲಿ ಒಂದಾಗಿದೆ. ಹುಬ್ಬಳ್ಳಿಯ ಇತಿಹಾಸ ಹಲವಾರು ಶತಮಾನಗಳವರೆಗೆ ಹಿಂದೆ ಹೋಗುತ್ತದೆ. ಅದು ಚಾಲುಕ್ಯರು, ರಾಷ್ಟ್ರಕೂಟರು, ದೆಹಲಿ ಸುಲ್ತಾನರು, ಮರಾಠರು ಮತ್ತು ಬ್ರಿಟಿಷರು ಸೇರಿದಂತೆ ಹಲವಾರು ರಾಜ್ಯಗಳ ಆಡಳಿತದಲ್ಲಿತ್ತು. ಈ ನಗರವು ಹಲವು ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಘಟನಾವಳಿಗಳಿಗೆ ಸಾಕ್ಷಿಯಾಗಿದೆ. ಪುಣೆಯ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಬೆಂಗಳೂರಿನಿಂದ ಸುಮಾರು 410 ಕಿಲೋಮೀಟರ್ ಹಾಗೂ ಪುಣೆಯಿಂದ ಸುಮಾರು 430 ಕಿಲೋಮೀಟರ್ ದೂರದಲ್ಲಿದೆ. 2021ರ ಅಂದಾಜಿನ ಪ್ರಕಾರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಒಟ್ಟು ಜನಸಂಖ್ಯೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಆಗಿದ್ದು, ಇದು ಕರ್ನಾಟಕದ 4ನೇ ಅತಿ ದೊಡ್ಡ ನಗರ ಪಾಲಿಕೆ ಎಂದು ಪರಿಗಣಿತವಾಗಿದೆ. ಹುಬ್ಬಳ್ಳಿಯನ್ನ ಛೋಟಾ ಮುಂಬೈ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ವಾಣಿಜ್ಯ ಮತ್ತು ಉದ್ಯಮಶೀಲತೆಯ ಹೊಸ ಅವಕಾಶಗಳಿಗಾಗಿ ಹೆಸರಾಗಿದೆ. ಹುಬ್ಬಳ್ಳಿ ಮತ್ತು ಅದರ ಜೋಡಿ ನಗರ ಧಾರವಾಡ ಸೇರಿಕೊಂಡು ಹುಬ್ಬಳ್ಳಿ ಧಾರವಾಡ ನಗರ ಪಾಲಿಕೆಯನ್ನು ರಚಿಸುತ್ತವೆ. ಇದು ರಾಜ್ಯದ ಪ್ರಮುಖ ಉದ್ಯೋಗ ಮತ್ತು ಶಿಕ್ಷಣ ಕೇಂದ್ರವಾಗಿದೆ. ಹುಬ್ಬಳ್ಳಿಯ ಆರ್ಥಿಕತೆ ವಿವಿಧ ಕೈಗಾರಿಕೆಗಳ ಸೆಕ್ಟರ್ಗಳ ಮೇಲೆ ಅವಲಂಬಿತವಾಗಿದೆ. ಇದರಲ್ಲಿ ಕೈಗಾರಿಕೆ, ವಸ್ತ್ರ, ಕೃಷಿ ಮತ್ತು ಇನ್ನು ಐಟಿ ಸೇರಿದಂತೆ ಸೇರಿವೆ. ಇದು ಕರ್ನಾಟಕದ ಮುಖ್ಯ ರೈಲು ಮತ್ತು ರಸ್ತೆ ಸಂಪರ್ಕಗಳ ಕೇಂದ್ರವಾಗಿದೆ. ಸಾಂಸ್ಕೃತಿಕವಾಗಿ ಹುಬ್ಬಳ್ಳಿಯು ಹಲವಾರು ಉತ್ಸವಗಳು, ಸಂಗೀತ ಮತ್ತು ನೃತ್ಯ ರೂಪಗಳು ಮತ್ತು ಕಲಾ ಪ್ರದರ್ಶನಗಳಿಗೆ ನೆಮನೆಮಾತಾಗಿದೆ. ಇದರ ವಾರ್ಷಿಕ ಹಬ್ಬಗಳು ಮತ್ತು ಸಾಮಾಜಿಕ ಆಚರಣೆಗಳು ನಗರದ ವೈವಿಧ್ಯಮಯ ಸಾಂಸ್ಕೃತಿಕ ಬದುಕನ್ನು ಪ್ರತಿಫಲಿಸುತ್ತವೆ. ಹುಬ್ಬಳ್ಳಿ ಗಂಡು ಮೆಟ್ಟಿದ ನಾಡು ಎಂಬುವುದು ಹುಬ್ಬಳ್ಳಿಯನ್ನು ವರ್ಣಿಸುವ ಒಂದು ಜನಪ್ರಿಯ ಹಡಗುವಳಿ ಮಾತು. ಇದರ ಅರ್ಥ ಹುಬ್ಬಳ್ಳಿಯ ಧೈರ್ಯಶಾಲಿಗಳು ಮತ್ತು ಸಾಹಸಿಗಳ ನಾಡು ಎಂದಾಗಿದೆ. ಈ ನುಡಿಮುತ್ತು ಹುಬ್ಬಳ್ಳಿಯ ಜನರ ಸಾಹಸ, ದೃಢ ನಿಶ್ಚಯ ಮತ್ತು ಕಷ್ಟಗಳ ಮುಂದೆ ಶರಣಾಗತ ಮನೋಭಾವವನ್ನು ಪ್ರತಿಫಲಿಸುತ್ತದೆ. ಹುಬ್ಬಳ್ಳಿಯು ಇತಿಹಾಸದಲ್ಲಿ ಹಲವಾರು ಸಂಘರ್ಷಗಳನ್ನು ಕಂಡಿದ್ದು, ಅದರ ಜನರು ವಿವಿಧ ರಾಜಕೀಯ ಮತ್ತು ಸಾಮಾಜಿಕ ಪರಿವರ್ತನೆಗಳಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ. ಇದು ಕರ್ನಾಟಕದ ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಕೇಂದ್ರವಾಗಿದ್ದು, ಜನರ ಉದ್ಯಮಶೀಲತೆ ಮತ್ತು ಕಾರ್ಯನಿಷ್ಠೆಯನ್ನು ಸೂಚಿಸುತ್ತದೆ. ಈ ನುಡಿಯು ಹುಬ್ಬಳ್ಳಿ ಮತ್ತು ಅದರ ಜನರ ಗರ್ವ, ಸಂಸ್ಕೃತಿ ಮತ್ತು ಐತಿಹಾಸಿಕ ಹೆಜ್ಜೆ ಗುರುತುಗಳನ್ನು ಒಂದು ಸಾಂಕೇತಿಕ ರೀತಿಯಲ್ಲಿ ಪ್ರತಿನಿಧಿಸುತ್ತದೆ. ಹುಬ್ಬಳ್ಳಿ ಕರ್ನಾಟಕದ ಒಂದು ಪ್ರಮುಖ ನಗರವಾಗಿ ಅದರ ಸೌಂದರ್ಯ, ಇತಿಹಾಸ ಮತ್ತು ಸಂಸ್ಕೃತಿಯಿಂದ ವೀಕ್ಷಕರನ್ನು ಆಕರ್ಷಿಸುತ್ತದೆ. ಈ ನಗರ ಹಾಗೂ ಅದರ ಸುತ್ತಮುತ್ತಲೂ ಹಲವಾರು ಪ್ರವಾಸಿ ಸ್ಥಳಗಳಿವೆ. ಕೆಲವು ಪ್ರವಾಸಿ ಪ್ರಮುಖ ಸ್ಥಳಗಳನ್ನು ಈ ಕೆಳಕಂಡಂತೆ ನೀಡಲಾಗಿದೆ. ಉನ್ಕಲ್ ಕೆರೆ ಹುಬ್ಬಳ್ಳಿಯ ಸಮೀಪವಿರುವ ಒಂದು ಸುಂದರ ಜಲಾಶಯವಾಗಿದ್ದು, ಪಿಕ್ನಿಕ್ ಮತ್ತು ಸಂಜೆಯ ನಡಿಗೆಗಳಿಗೆ ಅದ್ಭುತ ಸ್ಥಳ. ಇಲ್ಲಿ ನೌಕಾ ವಿಹಾರ ಮತ್ತು ಸೂರ್ಯಾಸ್ತದ ಮನೋಹರ ದೃಶ್ಯಗಳು ಲಭ್ಯವಿದ್ದು, ಉನ್ಕಲ್ ಕೆರೆಯ ಅಂಚಿನಲ್ಲಿ ಚಂದ್ರಮೌಳೇಶ್ವರ ದೇವಾಲಯವೂ ಇದೆ. ಇಂದಿರಾ ಗಾಂಧಿ ಗ್ಲಾಸ್ ಹೌಸ್, ಇದು ಒಂದು ಸುಂದರ ಗಾರ್ಡನ್ ಮತ್ತು ಗ್ಲಾಸ್ ಹೌಸ್ ಆಗಿದ್ದು, ವಿವಿಧ ಸಸ್ಯ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸ್ಥಳವಾಗಿದೆ. ಚಂದ್ರಮೌಳೇಶ್ವರ ದೇವಾಲಯ, ಉನ್ಕಲ್ ಜಲಪಾತದ ಸಮೀಪವಿರುವ ಈ ಪುರಾತನ ದೇವಾಲಯವು ಶಿಲ್ಪಕಲೆಯ ಅದ್ಭುತ ನಮೂನೆಯಾಗಿದೆ. ಶಿವಾಲಯವು ಚಾಲುಕ್ಯ ಶೈಲಿಯ ವಾಸ್ತುಶಿಲ್ಪದ ಸುಂದರ ಉದಾಹರಣೆ. ಇದು ಶಿವನಿಗೆ ಮುಡುಪಾಗಿದ್ದು, ಪ್ರಾಚೀನ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಿಯರಿಗೆ ಆಕರ್ಷಣೀಯವಾಗಿದೆ. ಗಾಯತ್ರಿ ತಪೋವನ, ಆಧ್ಯಾತ್ಮ, ಧ್ಯಾನ ಮತ್ತು ಯೋಗದ ಅಭ್ಯಾಸಕ್ಕಾಗಿ ಪ್ರಸಿದ್ಧವಾದ ಈ ಸ್ಥಳವು ಹುಬ್ಬಳ್ಳಿಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಸಿದ್ಧಾರೂಢ ಮಠ, ಇದು ಹುಬ್ಬಳ್ಳಿಯ ಸಮೀಪದ ಒಂದು ಆಧ್ಯಾತ್ಮಿಕ ಕೇಂದ್ರ. ಸಿದ್ಧಾರೂಢ ಸ್ವಾಮೀಜಿ ಅವರ ಭಕ್ತರು ಈ ಮಠಕ್ಕೆ ಪ್ರತಿನಿತ್ಯ ಭೇಟಿ ನೀಡುತ್ತಾರೆ. ಧನ್ಯವಾದಗಳು.